ಅಲ್ಲೆಲ್ಲೆಲ್ಲೆಲ್ಲೆ ಚಿನ್ನಿ ಬಂಗಾರಿ ಪೂರ್ತಿ ಹಾಲು ಕುಡಿದ್ಬಿಟ್ಟಲ್ಲಪ್ಪ, ನಿದ್ದೆ ಬಂದ್ಬಿಡ್ತು ನನ್ನಪ್ಪಂಗೆ. ಚೆನ್ನಾಗಿದೆ. ಸಾವಿತ್ರಿ ಅಮ್ಮೋರೆ, ಸಾವಿತ್ರಿ ಅಮ್ಮೋರೆ, ಅಷ್ಟು ಹಠ ಮಾಡ್ತಾ ಇತ್ತು ಮಗು ನಿನ್ನ ಕೈಗೆ ಬರ್ತಿದ್ದ ಹಾಗೆ ಸಮಾಧಾನ ಮಾಡ್ಕೊಂಡ್ಬಿಟ್ಟಿದೆ, ಹಾಲು ಕುಡಿದು ಬಿಟ್ಟಿದೆ, ಪಾಪ ನಿದ್ದೆನೂ ಬಂದ್ಬಿಟ್ಟಿದೆ. ಅದು ಏನು ಜಾದು ಮಾಡಿದೆ ನೀನು? ಅಂಥದ್ದೇನಿಲ್ಲ ಅಮ್ಮೋರೆ, ಸ್ವಚ್ಛ ಗಾಳಿಗೆ ಹೊರಗೆ ಕರ್ಕೊಂಬನ್ನಲ್ಲ, ಅದಕ್ಕೂ ನಿರಾಳ ಅನಿಸಿದೆ, ಸ್ವಲ್ಪ ಹಾಲು ಕುಡ್ದಿದೆ, ನಿದ್ದೆ ಮಾಡಿಬಿಟ್ಟಿದೆ. ಆದರೂ ನಾವೆಲ್ಲ ಅದೆಷ್ಟು ಪ್ರಯತ್ನ ಮಾಡಿದ್ವಿ ಮಗುನ ಸಮಾಧಾನ ಮಾಡೋಕ್ಕೆ. ಅದೆಷ್ಟು ಹಠ ಮಾಡ್ತಾ ಇತ್ತು. ಹಾಲಿನ ಬಾಟ್ಲನ್ನ ಬಾಯಿ ಹತ್ರ ತಗೊಂಡು ಹೋದ್ರೂ ಬಾಯಿ ತೆಗಿತಾ ಇರಲಿಲ್ಲ. ನಿನ್ನ ಕೈಗೆ ಬರ್ತಿದ್ದ ಹಾಗೆ ಸಮಾಧಾನ ಮಾಡಿಕೊಂಡು ಹಾಲು ಕುಡ್ದಿದೆ ಅಂತಂದರೆ ಮತ್ತೆ ಇದು ಜಾದೂನೇ ಅಲ್ವಾ? ಇನ್ಮೇಲೆ ಮಗು ಹಠ ಮಾಡ್ದಾಗ್ಲೆಲ್ಲ ನೀನೇ ಅದಕ್ಕೆ ಸಮಾಧಾನ ಮಾಡಬೇಕು, ಆಯಿತಾ? ಸರಿ ಅಮ್ಮೋರೆ, ಅವಾಗೆಲ್ಲ ನಾನು ಮಗುನ ಹೀಗೆ ಹೊರಗಡೆ ಎತ್ಕೊಂಬರ್ತೀನಿ, ಗಾಳಿಗೆ ಸಮಾಧಾನ ಆಗುತ್ತೆ, ಹಾಲು ಕುಡಿಯತ್ತೆ, ಮಲ್ಕೊಳತ್ತೆ. ಸರಿ ಅಮ್ಮ. ಹೊರಗಡೆ ತುಂಬಾ ಜೋರು ಗಾಳಿ ಬೀಸ್ತಾ ಇದೆ. ತಾಯಿ ಮಗು ಇಬ್ರು ಕರ್ಕೊಂಡು ಒಳಗೆ ಹೋಗೋಣ, ಬನ್ನಿ ಹೋಗೋಣ. ನನ್ನ ಯಾಮಾರ್ಸೋದು ಅಷ್ಟು ಸುಲಭ ಅಂತ ಹೇಗೆ ಅನ್ಕೊಂಡ್ಬಿಟ್ಟೆ ನೀನು? ಯಜಮಾನ್ರೆ, ಅದು ಇಷ್ಟೊತ್ತಲ್ಲಿ ಹೊರಗಡೆ ಯಾಕೆ ಬಂದೆ ಪಾರು? ಬಂದರೆ ನನಗೆ ಗೊತ್ತೇ ಆಗಲ್ಲ, ನನ್ನ ಪಾಡಿಗೆ ನಾನು ನಿದ್ದೆ ಮಾಡ್ತಿರ್ತೀನಿ ಅಂತ ಅನ್ಕೊಂಡ್ಯಾ? ನೀನು ಇಡೀ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡೋವರೆಗೂ ನನಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕಾಗಲ್ಲ ಪಾರು. ನೀನು ಎದ್ದು ಬಂದ ತಕ್ಷಣ ನನಗೆ ಎಚ್ಚರ ಆಗದೆ ಇರ್ಬೋದು, ಆದರೆ ನೀನು ನನ್ನ ಪಕ್ಕ ಇಲ್ಲ ಅಂದರೆ ನನಗದು ಫೀಲ್ ಆಗುತ್ತೆ, ನನಗೆ ಎಚ್ಚರ ಆಗುತ್ತೆ. ಈಗಲೂ ಅದೇ ಆಗಿತ್ತು. ಎದ್ದು ಕಣ್ಬಿಟ್ಟು ನೋಡಿದ್ರೆ ನೀನು ನನ್ನ ಪಕ್ಕ ಇರಲಿಲ್ಲ. ನನಗೆ ನಮ್ಮ ಮಗು ನೆನಪಾಗಿರ್ಬೋದು, ಅದಕ್ಕೆ ಜನನಿ ಮಗು ನೋಡಿ ಸಮಾಧಾನ ಪಡ್ಕೊಳ್ಳೋಣ ಅಂತ ಬಂದಿರ್ತೀಯ ಅಂತ ಅಂದ್ಕೊಂಡೆ. ನೀನು ನೋಡಿದ್ರೆ ಇಲ್ಲೇ ಬಂದಿದ್ಯಾ? ಅದು ನಮ್ಮ ಮಗು ಜನನಿ ಮಗು ಅಳೋ ಶಬ್ದ ಕೇಳಿಸ್ತು ಯಜಮಾನ್ರೆ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಮಗು ಅಳೋ ಶಬ್ದ ಅಲ್ಲಿ ಕೇಳಿಸ್ತಾ? ಆದ್ರೆ ನನಗೆ ಕೇಳಿಸ್ಲೇ ಇಲ್ಲ. ಓ, ಅಂತ ವರನ ದೇವರು ಬರೀ ಹೆಣ್ಣಿಗೆ ಮಾತ್ರ ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ.
ಆದರೆ ಮಗು ಅಳೋದು ನನಗೆ ಇವಾಗಲೂ ಕೇಳಿಸ್ತಾ ಇಲ್ವಲ್ಲ? ಇವಾಗ ಸುಮ್ಮನಾಯ್ತು, ಎಲ್ಲರೂ ಒಳಗಡೆ ಕರ್ಕೊಂಡು ಹೋದ್ರು. ಅಮ್ಮ ಏನಾದರೂ ನಿನ್ನ ನೋಡಿದ್ರಾ? ಬಾರು, ಅಮ್ಮ ಏನಾದರೂ ನಿನ್ನ ಈ ಸ್ಥಿತಿಯಲ್ಲಿ ನೋಡಿದ್ರೆ ಎಷ್ಟು ಬೇಜಾರು ಮಾಡ್ಕೊಳ್ತಾರಲ್ವಾ? ಯಾಕೆ ಈ ರೀತಿ ಬರಬೇಕು? ಡೈರೆಕ್ಟಾಗಿ ಮನೆಗೆ ಬಂದ್ಬಿಡಿ ಅಂತ ಕರೆದ್ರೆ ಏನು ಮಾಡೋದು? ಆ ರತ್ನವೇಣಿ ಅರಸನಕೋಟೆಯಿಂದ ಆಚೆ ಹೋಗೋವರೆಗೂ ನಾವು ಈ ಮನೆಗೆ ಬರೋಕ್ಕಾಗಲ್ಲ ಅನ್ನೋದು ನಿನಗೂ ಗೊತ್ತಲ್ವಾ? ಸರಿ, ಬಾ ಮನೆಗೆ ಹೋಗೋಣ. ಇನ್ಯಾವತ್ತೂ ರಾತ್ರಿ ಈ ರೀತಿ ಒಬ್ಬಳೇ ಇಲ್ಲಿಗೆ ಬರಬೇಡ. ಅದಕ್ಕೆ ನಾನು ಊರಿಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೌದಾ? ಯಾವಾಗ? ನಾಳೆನೇ ಅದಕ್ಕೆ. ಇನ್ನೊಂದು ಸ್ವಲ್ಪ ದಿನ ಇದ್ದು ಹೊರಡ್ಬೋದಾಗಿತ್ತು. ಅದು ನಾನು ಜನನಿನ ನೋಡ್ಕೊಂಡು ಹೋಗೋಣ ಅಂತ ಬಂದು ತಿಂಗಳುಗಳೇ ಕಳೆದ್ವು. ಅದು ಅಲ್ಲದೆ ಊರಲ್ಲಿ ನನ್ನದೇ ಆದಂಥ ಕೆಲವು ಜವಾಬ್ದಾರಿಗಳಿವೆ. ಅದಕ್ಕೆ ನಾನು ಹೊರಡಲೇಬೇಕು. ಅದಕ್ಕೆ ನೀವು ಹೊರಡೋದಕ್ಕೆ ನಾನು ಅನುಮತಿ ಕೊಡಬೇಕು ಅನ್ನೋದಾದರೆ ಒಂದು ಕಂಡೀಷನ್. ಏನದಕ್ಕೆ? ಮೊದಲನೇ ಸಲ ನಮ್ಮ ಮನೆಗೆ ಬರೋದಕ್ಕೆ ಇಷ್ಟು ವರ್ಷ ಸಮಯ ತಗೊಂಡ್ರಿ. ಇನ್ಮೇಲೆ ಅಷ್ಟೆಲ್ಲ ಟೈಮ್ ಗ್ಯಾಪ್ ಕೊಡಬಾರ್ದು. ಆಗಾಗ ಬರ್ತಾ ಇರಬೇಕು. ಸರಿ, ಅದಕ್ಕೆ ಹಾಗೆ ಆಗಲಿ. ಅದಕ್ಕೆ ಏನು ಒಂದೇ ಒಂದು ವಿಷಯ. ಹೇಳಿ ರತ್ನವೇಣಿ, ಸಂಕೋಚ ಮಾಡ್ಕೋಬೇಡಿ, ಹೇಳಿ. ಅದಕ್ಕೆ ಅದು ಸಹಜವಾಗಿ ಎಲ್ಲ ಹೆಣ್ಮಕ್ಳು ತನ್ನ ಮೊದಲನೇ ಹೆರಿಗೆ ತಾಯಿ ಮನೆಯಲ್ಲೇ ಆಗಬೇಕು ಅಂತ ಆಸೆ ಪಡ್ತಾರೆ. ಜನನಿ ಮಾತ್ರ ಇಲ್ಲೇ ಇರಬೇಕು ಅಂತ ಆಸೆ ಪಟ್ಲು. ಇಲ್ಲೇ ಇದ್ದು ಅವಳ ಹೆರಿಗೆನೂ ಸುಸೂತ್ರವಾಗಿ ಆಯಿತು. ಆದರೆ ಈಗ ಬಾಣಂತಿನ ಮಗುನ ಆರೈಕೆ ಮಾಡೋ ಸಮಯ. ಅದಕ್ಕೆ ಬಾಣಂತನಕ್ಕಾದರೂ ಜನನಿನ ಮಗುನ ಕೆಲವು ದಿನ ಊರಿಗೆ ಕರ್ಕೊಂಡು ಹೋಗೋಣ ಅಂತ. ಹೌದಾ? ನಮ್ಮ ಪಾರ್ವತಿ ಮಗು ಕಳ್ಕೊಂಡಿದ್ದಾಳೆ, ದುಃಖದಲ್ಲಿದ್ದಾಳೆ. ಈಗ ಜನನಿನ ಮಗುನ ನೀವು ನಿಮ್ಮ ಜೊತೆ ಕರ್ಕೊಂಡು ಹೊರಟುಬಿಟ್ರೆ ಇಡೀ ಅರಸನ ಕೋಟೆಯಲ್ಲಿ ಕಳೆನೇ ಇರೋದಿಲ್ಲ. ಹಾಗಂತ ನಿಮ್ಮ ಮಗಳನ್ನ ಮೊಮ್ಮಗುನ ಕಳಿಸ್ಕೊಡೋಕ್ಕಾಗಲ್ಲ ನಿಮ್ಮ ಜೊತೆ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಡೆಲಿವರಿಗಂತೂ ನಿಮ್ಮ ಮನೆಗೆ ಕಳಿಸ್ಲಿಲ್ಲ. ಈಗ ಬಾಣಂತನಕ್ಕೂ ಮಗಳನ್ನ ಕಳಿಸ್ಲಿಲ್ಲ ಅಂತಂದರೆ ನಿಮಗೂ ಬೇಸರ ಆಗುತ್ತಲ್ಲ. ನನಗೂ ಜನನಿನ ಈ ಮನೆಯಿಂದ ಒಂದು ದಿನಕ್ಕೂ ದೂರ ಕರ್ಕೊಂಡು ಹೋಗೋ ಉದ್ದೇಶ ಇಲ್ಲ ಅದಕ್ಕೆ. ಆದರೆ ಇವರೆಂಥ ತವ್ರ ಮನೆಯವರು ಅಂತ ಆಡ್ಕೋಬಾರ್ದು ಅಲ್ವಾ? ಅದಕ್ಕೆ ನಾನು ಗೋಲಿ ಉರುಳಿಸ್ದೆ, ನೀವು ಬಿದ್ರಿ. ಪರವಾಗಿಲ್ಲ ಅದಕ್ಕೆ. ನನಗೆ ನನ್ನ ಬೇಸರಕ್ಕಿಂತ ಅರಸನಕೋಟೆ ನೆಮ್ಮದಿನೇ ಮುಖ್ಯ. ಆ ನೆಮ್ಮದಿ ನನ್ನ ಮಗಳಿಂದ ನನ್ನ ಮೊಮ್ಮಗುವಿಂದ ಸಿಗತ್ತೆ ಅನ್ನೋದಾದರೆ ನಾನು ಯಾಕೆ ಬೇಡ ಅನ್ಲಿ? ಕರ್ಕೊಂಡು ಹೋಗಲ್ಲ ಅದಕ್ಕೆ. ನನಗೆ ನಿಮ್ಮ ಮನೆತನದ ಬಗ್ಗೆ ತುಂಬಾ ಪ್ರೀತಿ ಇದೆ. ಅದಕ್ಕೆ ನಾನು ಜನನಿನ ಕರ್ಕೊಂಡು ಹೋಗಲ್ಲ. ಹಾಂ, ಮತ್ತೆ ನನ್ನ ಅಗತ್ಯ ಏನಾದರೂ ಬಿದ್ದರೆ ನನಗೆ ಒಂದೇ ಒಂದು ಫೋನ್ ಮಾಡಿಬಿಡಿ ಅದಕ್ಕೆ, ನಾನು ಓಡೋಡ್ ಬಂದ್ಬಿಡ್ತೀನಿ. ಆಗಲಿ ರತ್ನವೇಣಿ, ಇಷ್ಟು ದಿನ ಜನನಿ ತಾಯಿ ಸ್ಥಾನದಲ್ಲಿ ನೀವಿದ್ದಿದ್ದು ಅವಳಿಗೂ ಸಂತೋಷ, ನಮ್ಮೆಲ್ಲರಿಗೂ ಸಂತೋಷ. ಥ್ಯಾಂಕ್ ಯು ವೆರಿ ಮಚ್.
ಎಣ್ಣೆ, ಕೇಸರಿ? ನಮ್ಮ ಮಗುಗೋಸ್ಕರ. ನಮ್ಮ ಮಗುಗೋಸ್ಕರನಾ? ಅಂದರೆ ಜನನಿ ಮಗುಗೋಸ್ಕರ. ಈ ಕೇಸರಿ, ಜಾಕಾಯಿ, ಬಜೆ, ಹಳ್ಳೆಣ್ಣೆ, ಈ ಮೆತ್ತಗಿರೋ ಬಟ್ಟೆ, ಇದನ್ನೆಲ್ಲ ನಾನು ನಮ್ಮ ಮಗುಗೆ ಅಂತ ತಗೊಂಡಿಟ್ಕೊಂಡಿದ್ದೆ. ಆದರೆ ಈಗ ಮಗು ಅರ್ಸನ್ ಕೋಟೆಲಿದೆಯಲ್ಲ, ಜನನಿದು, ಇದನ್ನೆಲ್ಲ ಕೊಟ್ಟು ನನ್ನ ಮಗುನ ನೋಡ್ಕೊಂಡು ಬರ್ತೀನಿ. ಬೇಡ ಪಾರು. ಯಾಕೆ? ಯಾಕೆ ಅಂದರೆ ಆ ಮಗು ನಮ್ದಲ್ಲ ಪಾರು. ಅದು ಜನನಿ ಮಗು ಪಾರು. ಅದನ್ನ ಅತಿಯಾಗಿ ಹಚ್ಕೊಳ್ಳೋದು ಬೇಡ. ನನ್ನ ಮಗು ಬೇರೆ ಅಲ್ಲ, ನಿಮ್ಮ ಮಗು ಬೇರೆ ಅಲ್ಲ ಅಂತ ಜನನಿ ತಾನು ಬಸ್ರಿ ಆಗಿದ್ದು ಗೊತ್ತಾಗಿದ್ದ ದಿನಾನೇ ಹೇಳಿದಾಳೆ. ಮೊನ್ನೆ ಆಸ್ಪತ್ರೆಯಲ್ಲಿ ಅವಳು ಅದನ್ನೇ ಹೇಳಿದ್ಲು. ಈ ಮಗುಗೆ ನಾವಿಬ್ರು ತಾಯಂದ್ರು ಅಂತ. ಹಾಗೆ ಹೇಳೋದು ಜನನಿ ದುಡ್ತನ ನಮ್ಮ. ಆದರೆ ಆ ರತ್ನಬೇಣಿ ಕೆಲವೊಂದ್ಸತಿ ಮನುಷ್ಯತ್ವವನ್ನು ಮರೆತು ಮಾತಾಡ್ತಾರೆ. ಈಗಷ್ಟೇ ಮಗು ಕಳ್ಕೊಂಡಿದ್ಯಾ, ಗರ್ಭಕೋಶ ತೆಗ್ದಿರೋ ನೋವಲ್ಲಿದ್ಯಾ ಅಂತ ಗೊತ್ತಿದ್ದು ಬಾಯಿಗೆ ಬಂದಾಗ ಮಾತಾಡಿದ್ರು. ಸತ್ಯ ನಿನಗೆ ಆ ವಿಷಯ ಗೊತ್ತಿತ್ತು, ಸರಿ, ಇಲ್ಲ ಅಂತಿದ್ರೆ ನೋಡು, ರತ್ನಬೇಣಿಯವ್ರನ್ನ ಇಲ್ಲಿಗೆ ಬರೋದನ್ನ ನಾನು ತಡ್ತಿದ್ದೀನಿ. ಈಗ ನೀನೇ ಅಲ್ಲಿಗೆ ಹೋಗಿ ಅವ್ರ ಬಾಯಿಗೆ ತುತ್ತಾಗದ್ ಬೇಕಾ? ಬೇಡ ಪಾರು, ಮಗು ಎಲ್ಲಿಗೂ ಹೋಗಲ್ಲ, ಅರ್ಸನ್ ಕೋಟೆಲೇ ಇರುತ್ತೆ. ಸ್ವಲ್ಪ ದಿನ ಅಷ್ಟೇ, ಮಗುನ ಆಚೆ ಕರ್ಕೊಂಡು ಬರುವಾಗಿಲ್ಲ. ಆಮೇಲೆ ನಾನು ಪ್ರೀತಿಗೂ ಜನನಿಗೂ ಹೇಳಿ ಮಗುನ ಕರ್ಕೊಂಡು ಬರೋದಕ್ಕೆ ಹೇಳ್ತೀನಿ. ಆಮೇಲೆ ಜನನಿ ಮತ್ತೆ ಪ್ರೀತು ಮಗುನ ನಮ್ಮದೇ ಮಗು ಅನ್ನೋ ಥರ ಸಾಕು ಅನ್ನೋ ಅಷ್ಟು ಮುದ್ದಾಡೋಣ ಪಾರು. ಬಟ್ ಈಗ ಆ ರತ್ನವೇಣಿಯವರು ಅರ್ಸನ್ ಕೋಟೆಯಿಂದ ಹೋಗೋವರೆಗೂ, ಅದರಲ್ಲೂ ನೀನು ಒಬ್ಬಳೇ ಅಂತೂ ಅರ್ಸನ್ ಕೋಟೆಗೆ ಹೋಗಲೇಬಾರ್ದು. ಹೌದು ಪಾರು, ದೊಡ್ಡ ಯಜಮಾನರು ಹೇಳೋ ಮಾತನ್ನ ಮನಸ್ಸಿಗೆ ಹಾಕು. ನಾವೇಣಿಯವರು ಇಲ್ಲಿಗೆ ಬರೋದನ್ನ ತಡೆದಿದ್ದೀವಿ. ಈಗ ನೀನೇ ಅಲ್ಲಿಗೆ ಹೋದ್ರೆ ಹಂಗಸ್ದೇ ಬಿಡ್ತಾರ? ಮಗು ಕಳ್ಕೊಂಡಿರೋ ನೋವು ಏನು ಅಂತ ನಮಗೆ ಗೊತ್ತು, ಆದರೆ ಅವ್ರಿಗೆ ಅದು ಬೇಕಾಗಿಲ್ಲ. ಮತ್ತೆ ನಿನ್ನ ಮನಸ್ಸಿಗೆ ನೋವು ಮಾಡಿಬಿಟ್ರೆ ಅಂತ ನನಗೆ ಭಯ. ಯಜಮಾನ್ರೆ, ಪಾರು, ನೀನು ಇವಾಗ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದರೆ 3 ಹೊತ್ತು ನಮ್ಮ 3 ಜನದಲ್ಲಿ ಯಾರಾದರೂ ಒಬ್ರು ನಿನ್ನ ಜೊತೆ ಕಾವಲಿಗೆ ಇರಲೇಬೇಕಾಗುತ್ತೆ. ಪ್ಲೀಸ್ ಪಾರು, ದೇವ್ರು ಕೊಡೋ ನೋವನ್ನಂತೂ ನಮಗೆ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಅಟ್ಲೀಸ್ಟ್ ಮನುಷ್ಯ ಕಡೋ ನೋವನ್ನಾದ್ರೂ ನಾವು ಅವಾಯ್ಡ್ ಮಾಡ್ಬೋದಲ್ವಾ? ಪ್ಲೀಸ್ ಪಾರು, ನನ್ನ ಕಾಳಜಿ ಆತಂಕನ ಅರ್ಥ ಮಾಡ್ಕೊ. ಸರಿ, ನಾನು ಎಲ್ಲೂ ಹೋಗೋದಿಲ್ಲ. ನೀವು ನಿಮ್ಮ ಕೆಲಸಕ್ಕೆ ಹೋಗಿ ಬನ್ನಿ. ಸರಿ, ಹಾಗಾದರೆ ನೀನು ಇದನ್ನೆಲ್ಲ ಮಗು ಕೊಡೋದಕ್ಕೆ ತಗೊಂಡು ಹೋಗಲ್ಲ ತಾನೆ? ಹೋಗಲ್ಲ. ಸರಿ ಪಾರು, ಜೋಪಾನ. ಅಡುಗೆ ಎಲ್ಲ ಮಾಡಿಟ್ಟಿದೆ, ಟೈಮ್ ಸರಿಯಾಗಿ ಊಟ ಮಾಡು.
ಬರ್ತೀನಿ, ಹುಷಾರು. ನಮ್ಮ ಮಗು ಸತ್ತಿದೆ ಅಂತ ಅನ್ಕೊಂಡು ರತ್ನವೇಣಿಯವ್ರ ಚುಚ್ಚು ಮಾತಿಗೆ ನೀವು ಹೆದರ್ತಾ ಇದ್ದೀರಾ ಯಜಮಾನ್ರೆ. ಆದ್ರೆ ಸತ್ಯ ನನಗೆ ಗೊತ್ತಲ್ಲ. ನಮ್ಮ ಮಗು ಸತ್ತಿಲ್ಲ, ನಮ್ಮ ಕಣ್ಣು ಮುಂದೆನೆ ಜೀವಂತವಾಗಿದೆ. ಹಾಗಾಗಿ ರತ್ನವೇಣಿಯವ್ರ ಯಾವ ಚುಚ್ಚು ಮಾತುಗಳು ನನ್ಗೇನು ವ್ಯತ್ಯಾಸ ತರಲ್ಲ. ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ. ನಾನು ಹೋಗಿ ನಮ್ಮ ಮಗು ನೋಡ್ಕೊಂಡು ಬರ್ತೀನಿ. ಕಳ್ತಿದ್ಯಾ? ಇಲ್ಲಿ ಯಾಕಮ್ಮ ಇಲ್ಲ ಏನಾಯ್ತು ನಿಂಗೆ? ಯಾಕೆ ಹೇಳ್ತಿದ್ಯಾ? ನೋಡಿ ಇಲ್ಲಿ ನೋಡಿ ಹೇಳ್ತಿದ್ಯಾ? ಯಾಕೆ ನೋಡು ಇಲ್ಲಿ ಮಗು ಅಳ್ತಾ ಇದೆ. ಅದಕ್ಕೆ ಹಸುವಾಗಿದ್ಯಾ ಅಥವಾ ಬೇರೆ ಸಮಸ್ಯೆನಾ? ನಿನ್ನೆ ರಾತ್ರಿ ಹಾಲು ಕೊಟ್ಟಿದ್ದೆ ಕೊನೆ. ಪಾಪ ಅದಕ್ಕೆ ಹಸುವಾಗಿರ್ಬೇಕು. ಭಗವಂತ ಎಂಥ ಪರೀಕ್ಷೆನಪ್ಪ ನಿಂದು. ನಾನು ಹಾಲು ಕೊಟ್ಟ ಮೇಲೆನೆ ಮಗು ಸಮಾಧಾನ ಆಗೋದು ಅಂದ್ರೆ ಹೇಗೆ ಸಾಧ್ಯ? ಮಗು ಹಸಿವೆಗೆ ಅಳ್ತಿದ್ರೆ ಅತ್ಯಮ್ಮ ಕೊಡೋ ಬಾಟ್ಲು ಹಾಲ್ಗೆ ಅಭ್ಯಾಸ ಆಗ್ಲಿ. ತಾಯಿ ಬಿಸಿ ಸ್ಪರ್ಶಕ್ಕೆ ಹಾತೊರಿತಾ ಇದ್ರೆ ತನ್ನನ್ನು ಯಾರು ಎತ್ಕೋತಾರೋ ಅವರಲ್ಲೇ ತನ್ನ ತಾಯಿ ಸ್ಪರ್ಶನ ಕಂಡ್ಕೊಳ್ಳಿ ನನ್ನ ಕಂದಮ್ಮ.